ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಮ್ಮ ಸ್ಪೇನಲ್ಲಿ ಲಾಸ್ಟ್ ದಿನ. ನಾವು ಬೆಳಗ್ಗೆ ಎದ್ದು ನಾರ್ಮಲ್ ಡೈಲಿ ರಿಚುವಲ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಟೊರಿಟೋ ಅನ್ನೋ ಒಂದು ಬ್ಯೂಟಿಫುಲ್ ಸಿಟಿ ಕಡೆ. ಈ ಸಿಟಿ ನೋಡ್ತಾ ನನಗೆ ಅನಿಸಿದ್ದು ಮೋಸ್ಟ್ಲಿ ಬ್ಯಾಂಗ್ಳೂರ್ ಥರನೇ ಇದೆ. ಬಿಜಾನ್ ಎಕ್ಸ್ಟ್ರಾರ್ಡಿನರಿ ಆಗೆಲ್ಲ ಏನಿಲ್ಲ. ನಮ್ಮ ಬ್ಯಾಂಗ್ಳೂರ್ನ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ಅಂತ ಅನಿಸುತ್ತೆ. ನಾವು ನೋಡಿರೋ ಬೀಚಸ್ ಎಲ್ಲ ಮೋಸ್ಟ್ಲಿ ವೈಟ್ ಸ್ಯಾಂಡ್ ಬೀಚಸ್ ಇತ್ತು ಲಾಸ್ಟ್ 5 ಡೇಸಿಂದ. ಅದಕ್ಕೆ ಇದೊಂದೇ ಸಿಟಿಯಲ್ಲಿ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಇತ್ತು, ಅದನ್ನು ಎಂಜಾಯ್ ಮಾಡೋಣ ಅಂತ ಹೊರಟ್ವಿ. ತುಂಬ ಇಷ್ಟ ಆಗಿದೆ. ಏನಪ್ಪ ಅಂದರೆ ಮನುಷ್ಯ ಎಲ್ಲಿದ್ರೂ ಗೂಡು ಕಟ್ಕೋತಾನೆ ಅನ್ನೋದು ಇದಕ್ಕೆ ಅನಿಸುತ್ತೆ ನೋಡಿ. ಲೈಕ್ ಬೆಟ್ಟದ ಮೇಲೂ ಎಲ್ಲ ಅಮ್ಯುನಿಟೀಸ್ ಇರೋ ಪ್ರತಿಯೊಂದು ಹೋಟೆಲ್ಸು ಹೀಗೆ ಕಟ್ಟಿದ್ದಾನೆ. ಎಲ್ಲ ಅಮ್ಯುನಿಟೀಸ್ ಇರುತ್ತೆ. ಯಾರು ನಂಗೆ ಬಾಲ್ಕನಿ ಇಲ್ಲ, ನಂಗೆ ಸೀ ಫೇಸಿಂಗ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋಂಗಿಲ್ಲ. ಪ್ರತಿಯೊಂದು ಮನೆಯೂ ಎಕ್ಸಾಕ್ಟ್ ಸೇಮ್ ಹಾಗೆ ಹೆಂಗೆ ಕಟ್ಟಿದ್ದಾನೆ ಅನ್ನೋದು ಗೊತ್ತಿಲ್ಲ. ನಮ್ಮ ಮನೇಲಿ ಏನಾರು ಮನೆ ಕಟ್ಸೋಕೆ ಹೋದ್ರೆ ಇದು ಹಂಗಾಗಲ್ಲ, ಅದು ಹಂಗಾಗಲ್ಲ, ಅದು ಅಲ್ಲೇ ಬರಬೇಕು, ವಾಸ್ತು ಗೀಸ್ತು ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಏನೇನೋ ಕತೆಗಳು ಹೊಡ್ಕೊಂಡು ಸಾಯ್ತಾರೆ. ಈಗ ಟೊರಿಟೋ ಅನ್ನೋ ಸಿಟಿಗೆ ಬಂದಿದ್ದೀವಿ. ಮಾಸ್ಪಲೋಮಾಸಿಂದ 1 hour ಜರ್ನಿ ಬಸ್ಸಲ್ಲಿ. ಮಾಸ್ಪಲೋಮಾಸಲ್ಲಿ ಸ್ವಲ್ಪ ಡ್ಯೂನ್ಸ್ ಜಾಸ್ತಿ, ಮೌಂಟೇನ್ಸ್ ಕಮ್ಮಿ. ಬಟ್ ಇಲ್ಲಿ ಮೌಂಟೇನ್ಸ್ ಜಾಸ್ತಿ, ಡ್ಯೂನ್ಸ್ ಸಿಗೋಲ್ಲ. ವೆಜಿಟೇಷನ್ ಅಷ್ಟೇ ಜಾಸ್ತಿ. ಕ್ಯಾಕ್ಟಸ್ ಇದೆ ಇಲ್ಲಿ. ಕ್ಯಾಕ್ಟಸ್ ಮರನೇ ಬೆಳ್ಕೊಂಬಿಟ್ಟವೆ. ಆ್ಯಂಡ್ ಪಾಮ್ ಟ್ರೀಸ್, ಹಿಲ್ಚ್ ಆ್ಯಂಡ್ ಮರ ಎಲ್ಲ ಕಾಮನ್ನು. ದಿಸ್ ಇಸ್ ಹೌ ಇಟ್ ಈಸ್. ಈ ಸಿಟಿನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಿದ್ದೀವಿ ಇವತ್ತು. ನೋಡೋಣ ಏನೇನು ಸಿಗುತ್ತೆ, ಏನೇನು ಸಿಗೋಲ್ಲ ಅಂತ. ನಾವೀಗ ಪೀಕ್ ಸಮರಲ್ಲಿ ಬಂದಿದ್ದೀವಿ ಇಲ್ಲಿಗೆ. ನೋಡಿ, ಎಲ್ಲ ನಾಳೆಗಳೆಲ್ಲ ಬತ್ತು ಹೋಗ್ಬಿಟ್ಟಿದ್ದಾವೆ. ಇಲ್ಲೇ ಅಂತಲ್ಲ, ನಾವು ಪ್ರತಿ ನದಿ ನಾಳೆಗಳು ನೋಡಿದಾಗೂ ಎಲ್ಲ ಬತ್ತು ಹೋಗ್ಬಿಟ್ಟಿತ್ತು. ಐ ಥಿಂಕ್ ವಿ ಹ್ಯಾವ್ ಟು ಕಮ್ ಇನ್ ವಿಂಟರ್ ಆರ್ ರೈನಿ ಸೀಸನ್ ಟು ಎಂಜಾಯ್ ಸಮ್ ವಾಟರ್ ಫಾಲ್ಸ್, ಸಮ್ ಸ್ಟ್ರೀಮ್ಸ್. ಹಂಗೆ ಸ್ವಲ್ಪ ವೆಜಿಟೇಷನು ಜಾಸ್ತಿ ಇರುತ್ತೆ ಅಂದ್ಕೊಳ್ಳಿ. ಐ ಥಿಂಕ್ ಸೊ. ಇವಳನ್ನೇ ಅಲ್ಲ, ನಾನು ನೋಡ್ತಾವ್ರೆ. ಬಿಕಾಸ್ ಇಲ್ಲಿ ನಾವಿಬ್ಬರೇ ಅನಿಸುತ್ತೆ ಫುಲ್ ಮೈ ತುಂಬ ಬಟ್ಟೆ ಹಾಕೊಂಡು ಓಡಾಡ್ತಿರೋದು. ಇನ್ನೆಲ್ಲ ಆಲ್ಮೋಸ್ಟ್ ಚಡ್ಡಿ, ಅಂಡರ್ವೇರು, ಬನೀನು ಎಲ್ಲ ಅದರಲ್ಲೇ ಓಡಾಡ್ತಾವ್ರೆ. ಸ್ವಲ್ಪ ಅನ್ಸುತ್ತೆ ಕಾಗೆ ಥರ ಆಗ್ಬಿಟ್ಟಿದ್ದೀವಿ ಇಬ್ರು. ಹಿಂಗೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ವಾ ಶಾಪಿಂಗ್ ಸ್ಟ್ರೀಟಲ್ಲಿ. ಇದು ಯಾವುದೋ ಒಂದು ರೆಸಾರ್ಟ್ ಕಾಣಿಸ್ತು. ನೋಡಿದ್ರೆ ಫನ್ ವರ್ಲ್ಡು ಥೀಮ್ ಪಾರ್ಕ್ ಇರಲ್ವ, ವಾಟರ್ ಥೀಮ್ ಪಾರ್ಕು, ಆ ಥರ ರೆಸಾರ್ಟ್ ಯಾವುದೋ ಹೋಟೆಲಲ್ಲೇ ಮಾಡಿಬಿಟ್ಟಿದ್ದಾನೆ. ಆ ಹೋಟೆಲ್ ರೆಸಿಡೆನ್ಸಿಗೆ ಅಲ್ಲ, ಎಷ್ಟೆಲ್ಲ ಅಮ್ಯುನಿಟೀಸು, ಎಷ್ಟೆಲ್ಲ ಸೌಲಭ್ಯ. ಅನದರ್ ರೀಸನ್ ಟು ಬಿಲೀವ್ ದಟ್ ದೀಸ್ ಪೀಪಲ್, ಯುರೋಪಿಯನ್ಸ್ ಆರ್ ವೆಸ್ಟರ್ನ್ ಪೀಪಲ್, ಆರ್ ರಿಯಲಿ ಫಾರ್ಚುನೇಟ್ ಅಲ್ಲ. ಈ ಸಿಟಿ ರಾತ್ರಿ ಹೊತ್ತು ಕಾಣೋದು ಹೀಗೆ. ತುಂಬ ಎಕ್ಸ್ಟ್ರಾರ್ಡಿನರಿ ನೈಟ್ ಲೈಫ್ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಥ್ರೂಔಟ್ ದಿಸ್ ಐಲ್ಯಾಂಡ್ 8 ಗಂಟೆಗೆಲ್ಲ ಎಲ್ಲ ಕ್ಲೋಸ್ ಆಗುತ್ತೆ. ರೆಸ್ಟೋರೆಂಟ್ಸ್ ಇರುತ್ತೆ, ಬಟ್ ಪಬ್ಸ್ಗಳು ಇರುತ್ತೆ, ಬಟ್ ಬೆಂಗಳೂರಷ್ಟು ನೈಟ್ ಲೈಫ್ ಏನಿಲ್ಲ. ಸೊ ತುಂಬ ದೊಡ್ಡ ಸ್ಟ್ರೀಟ್ ಶಾಪಿಂಗ್ ಅಂತಲೂ ಇಲ್ಲ. ಇದೊಂದೇ ಸ್ಟ್ರೀಟ್ ನಾನು ನೋಡಿದ್ದು ಶಾಪಿಂಗಿಗೆ ಅಂತ. ಬಟ್ ಇಟ್ಸ್ ಕ್ವೈಟ್ ವೆರಿ ಎಕ್ಸ್ಪೆನ್ಸಿವ್ ದೆನ್ ಎನಿ ಅದರ್ ಪ್ಲೇಸಸ್ ಇನ್ ಗ್ರ್ಯಾಂಡ್ ಕೆನೇಡಿಯಾ. ನಾವು ಅವಾಗಲೇ ಪ್ರಾಮಿಸ್ ಮಾಡ್ದಂಗೆ ವಿ ಆರ್ ಟೇಕಿಂಗ್ ಯು ಥ್ರೂ ದಿಸ್ ರೆಸಾರ್ಟ್ ಟೂರ್. ಸೊ ದ ಪ್ಲೇಸ್ ವಿ ಆರ್ ಸ್ಟೇಯಿಂಗ್ ಇಸ್ ಇನ್ ಕೆ ಬೀಚ್ ಪ್ರಿನ್ಸಸ್. ನಾವು ಹುಡುಕಿರೋದ್ರಲ್ಲಿ ಚೀಪೆಸ್ಟ್ ಆಫ್ ಚೀಪೆಸ್ಟ್, ಅದು 2 ತಿಂಗಳ ಮುಂಚೆನೇ ನಾವು ಬುಕ್ ಮಾಡಿದ್ದು. ಸೊ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ಸಮ್ ಹೈ ಎಕ್ಸ್ಪೆನ್ಸಿವ್ ಫ್ಯಾನ್ಸಿ ಸ್ಟಫ್ ಇನ್ ಹಿಯರ್. ಲೈಕ್ ವಿ ಹ್ಯಾವ್ ಆಲ್ಸೋ ನೋ ಸಮ್ ಆಫ್ ದ ಹೋಟೆಲ್ಸ್ ವಿಚ್ ಆಫರ್ಸ್ ವೆಲ್ನೆಸ್, ಸ್ಪಾ, ಸೌನಾ ಆ್ಯಂಡ್ ಆಲ್, ಅದೆಲ್ಲ ಇಲ್ಲ. ಬಟ್ ನಾನು ಇಲ್ಲಿವರೆಗೂ ಸ್ಟೇ ಆಗಿರೋ ಹೋಟೆಲಲ್ಲಿ ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಇದು. ಎಂಟ್ರೆನ್ಸ್ ಇದು. ಬಟ್ ಬಿಫೋರ್ ಗೋಯಿಂಗ್ ದೇರ್ I'll have to show you this. ಇಲ್ಲಿ ಜಸ್ಟ್ ಹೋಟೆಲ್ ಪಕ್ಕನೇ ಒಂದು ಮಿನಿ ಮಾರ್ಕೆಟ್ ಇದೆ. ಯು ವಿಲ್ ಗೆಟ್ ಆಲ್ ಯುವರ್ ಡೈಲಿ ಎಸೆನ್ಷಿಯಲ್ಸ್ ಹಿಯರ್. ದಿನಚರಿಗೆ ಏನೇನು ಬೇಕೋ ಎಲ್ಲ ಇಮಿಡಿಯೇಟಾಗಿ ಸಿಗುತ್ತೆ. ಬಟ್ ನಿಮ್ಗೆ ಇದಕ್ಕಿಂತ ಜಾಸ್ತಿ ಬೇಕು ಅಂದರೂ ಕೂಡ ಅರೌಂಡ್ 500 to 600 ಮೀಟರ್ಸಲ್ಲಿ ಆಲ್ಡಿ ಇದೆ. ಹೈಪರ್ಡಿನೋ, ಸ್ಪಾರ್ ಎಲ್ಲ ಇದೆ. ಸೊ ಯು ಕ್ಯಾನ್ ಚೂಸ್ ವಾಟ್ ಎವರ್ ಯು ವಾಂಟ್. ಆ್ಯಂಡ್ ದಿಸ್ ಇಸ್ ದ ಎಂಟ್ರೆನ್ಸ್. ಥ್ರೂಔಟ್ ದ ಡೇ ಯಾವಾಗಲೂ ರಿಸೆಪ್ಷನಲ್ಲಿ ಯಾರಾದರೂ ಇರ್ತಾರೆ. ಸೊ ಯು ಕ್ಯಾನ್ ಚೆಕ್ ಇನ್. ಆ್ಯಂಡ್ ಇದು ರೆಸ್ಟೋರೆಂಟು. ಬಟ್ ಹಾನೆಸ್ಟ್ಲಿ ನಾನು ಯಾಕೋ ಇದು ಓಪನ್ ಆಗಿರೋದೇ ನೋಡಿಲ್ಲ. Like this is a place where you can relax for a bit.
ಚೆಕ್ ಇನ್ ಆಗಬೇಕಾದ್ರೆ ದ ಓನ್ಲಿ ಪ್ಲೇಸ್ ನಾವು ಯೂಸ್ ಮಾಡದೇ ಇರೋದು ಇದೇನೆ. ಎಂಟ್ರಿ ಹಾಕಿದ ಕೂಡಲೇ ರೈಟಲ್ಲಿ ನಿಮ್ಗೊಂದು ಪ್ಲೇ ಏರಿಯಾ ಇದೆ, ವೇರ್ ಯು ಕ್ಯಾನ್ ಪ್ಲೇ ಬಿಲಿಯಾರ್ಡ್ಸ್ ಅಥವಾ ಫೂಸ್ಬಾಲ್ ಎಲ್ಲ ಇದೆ. ಮಕ್ಳಿಗೂ ತುಂಬ ಟಾಯ್ ಶಾಪ್ಸ್ಗಳಿದೆ. ಸೊ ಲಾಟ್ ಆಫ್ ವೆಂಡಿಂಗ್ ಮೆಷಿನ್ಸ್. ಇದು ರೈಟಿಗೆ ನೋಡಿದ್ರೆ, ಇನ್ನು ಲೆಫ್ಟಿಗೆ ನೋಡಿದ್ರೆ ದರ್ ಇಸ್ ಅ ಸ್ವಿಮ್ಮಿಂಗ್ ಪೂಲ್. ಆಸ್ ಐ ಆಲ್ರೆಡಿ ಸೆಡ್ ಚೆನ್ನಾಗಿದೆ, ಸಖತ್ತಾಗಿದೆ, ಒಂಥರ ಬೀಚ್ ರೆಸಾರ್ಟ್ ಥರ ಇದೆ. ಬಟ್ ಬೀಚ್ ಹತ್ತಿರದಲ್ಲಿಲ್ಲ, ಯು ಹ್ಯಾವ್ ಟು ಲೈಕ್ ಅರೌಂಡ್ 15 minutes ಬಸ್ ತೊಗೋಬೇಕು. ಇದು ಈ ರೆಸಾರ್ಟ್ದು ಬ್ಲೂ ಪ್ರಿಂಟು. ಸೈಡ್ ಇದು ಎಂಟ್ರೆನ್ಸು, ಇಲ್ಲಿ ಬಂದು ಇದು ಪ್ಲೇ ಏರಿಯಾ, ಇದು ಸ್ವಿಮ್ಮಿಂಗ್ ಪೂಲು, ನಾವಿರೋದು ಈ ರೂಮು. ಸೊ ನೋಡ್ಬೋದು ಎಲ್ಲ ಒಂದೇ ಥರ ರೆಪ್ಲಿಕಾ ಥರ ಇದೆ. ಸೊ ನಾವಿವಾಗ ಹಿಂಗೋಗಿ ಇಲ್ಲಿ ಹೋಗ್ಬೇಕು. ಹೋಗೋಣ ಬನ್ನಿ. ಸೊ ಸ್ವಿಮ್ಮಿಂಗ್ ಪೂಲ್ ಪಕ್ಕನೇ ಒಂದು ಮಿನಿ ಪೂಲ್ ಬಾರ್ ಇದೆ. ಜಾಸ್ತಿ ಏನು ತಿನ್ನಕ್ಕೆ ಸಿಗಲ್ಲ ಅಂದ್ಕೊಳ್ಳಿ, ಬಟ್ ಇಮಿಡಿಯೇಟಾಗಿ ಏನಾದರೂ ಹಸುವಾದರೆ ಅಟ್ಲೀಸ್ಟ್ ಸ್ಯಾಂಡ್ವಿಚ್, ಚಿಕನ್ ಬ್ರೆಸ್ಟ್, ಅದು ಇದು ಐಸ್ ಕ್ರೀಮ್ಸ್, ಜ್ಯೂಸಸ್, ಕಾಕ್ಟೈಲ್ಸ್ ಇದೆ. ಇಟ್ಸ್ ಅ ವೆರಿ ಮಿನಿ ಪೂಲ್ ಬಾರ್. ಸೊ ನನಗನ್ಸುತ್ತೆ ಇಲ್ಲಿ ಬಂದಿರೋರು ವೆಕೇಷನ್ಸ್ಗೆಲ್ಲ ತುಂಬ ರಿಲ್ಯಾಕ್ಸ್ ವೆಕೇಷನ್ಸ್ಗೆ ಅನಿಸುತ್ತೆ. ಲೈಕ್ ಯಾವಾಗಲೂ ಇಲ್ಲೇ ಬಿದ್ದಿರ್ತಾರೆ, ಹೊರಗಡೆ ಹೋಗಿರೋದು ನೋಡೇ ಇಲ್ಲ. ಪೂಲಿಗೆ ಬೀಳ್ತಾರೆ, ಎದ್ದು ಬರ್ತಾರೆ, ಮಲ್ಕೊತಾರೆ, ಪೂಲಿಗೆ ಬೀಳ್ತಾರೆ, ಎದ್ದು ಬರ್ತಾರೆ, ಮಲ್ಕೊತಾರೆ. ಆಲ್ಸೋ ದಿಸ್ ಇಸ್ ಅ ಮಿನಿ ಪೂಲ್, ಮೇ ಬಿ ಮಕ್ಳಿಗೆ ಅನಿಸುತ್ತೆ. ಬಟ್ ಬೋತ್ ದ ಪೂಲ್ಸ್ ಬರೀ 1.3 to 1.5 meter ಡೆಪ್ತ್ ಇದೆ. ಇಟ್ಸ್ ನಾಟ್ ಸೋ ಡೀಪ್. ಸೊ ಯು ಕ್ಯಾನ್ ಆ್ಯಕ್ಚುಲಿ ಬೀಳ್ಬೋದು, ಬಟ್ ಈಜಕ್ಕೆ ಬರಲಿಲ್ಲ ಅಂದರೂ ಬೀಳ್ಬೋದು ನನ್ನ ಥರ ಇರೋದು. ಆ್ಯಂಡ್ ಲೆಟ್ಸ್ ಗೋ. ಈ ಮಿನಿ ಸ್ವಿಮ್ಮಿಂಗ್ ಪೂಲ್ನ ಕ್ರಾಸ್ ಮಾಡಿಕೊಂಡು ಹಂಗೆ ಸ್ವೈ ಅಂತ ಜಾರ್ಬಿಟ್ರೆ ಒಂದು ಮಿನಿ ಪ್ಲೇ ಏರಿಯಾ ಇದೆ ಫಾರ್ ಕಿಡ್ಸ್, ಬಟ್ ಜಾಸ್ತಿ ದೊಡ್ಡವರೇ ಆಡ್ತಿರ್ತಾರೆ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಸಮ್ ಮಿನಿ ಕ್ಲಬ್, ಬಟ್ ನಾವು ಇಲ್ಲಿ ಯಾವತ್ತೂ ಹೋಗಿಲ್ಲ. ಐ ಥಿಂಕ್ ಇಟ್ಸ್ ಆಲ್ ಫಾರ್ ಕಿಡ್ಸ್, ಐ ಡೋಂಟ್ ನೋ. ಅಲ್ಲ ಜಾಸ್ತಿ ಅಜ್ಜಿ ತಾತಂದಿರ ಇದ್ದಾರೆ ಇಲ್ಲಿ, ಯಾಕಂತ ಗೊತ್ತಿಲ್ಲ. ಮೇ ಬಿ ನಾನು ಯಾವಾಗಲೂ ಅನ್ಕೊತೀನಿ ನಾಳೆ ನೆಕ್ಸ್ಟ್ ವರ್ಷ ಹೋಗೋಣ ಅಂತ ಪೋಸ್ಟ್ಪೋನ್ ಮಾಡಿ ವಯಸ್ಸಾದ್ಮೇಲೆ ಬಂದಿದ್ದಾರೆ ನಾವು ಇಲ್ಲಿ ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಅನಿಸುತ್ತೆ. ಸದ್ಯ ನಾವು ಬೇಗ ಬಂದಿದ್ದೀವಿ. ಸೊ ಎಲ್ಲ ಪಾರ್ಟ್ಸ್ ಹಿಂಗೆ ಇರುತ್ತೆ. ಹಿಂಗೆ ಹೋದರೆ ನಮ್ಮ ರೂಮ್ ಸಿಗುತ್ತೆ. ನಾವು ಇದು ಲಾಸ್ಟ್ ಡೇ ಶೂಟ್ ಮಾಡ್ತಿದ್ದೀವಿ, ಬಿಕಾಸ್ ಫಸ್ಟ್ ಡೇ ಮರೆತುಬಿಟ್ವಿ. ಸೊ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀವಿ. ದಿಸ್ ಇಸ್ ಲಿವಿಂಗ್ ರೂಮ್. ನಾನು ಯಾವಾಗಲೂ ಅನ್ಕೊಡ್ತೀನಿ ಇಷ್ಟು ರೂಮು ನನ್ನ ಮ್ಯೂನಿಕಲ್ಲಿ ಸಿಕ್ಬಿಟ್ರೆ ಆಹಾ ಹೆಂಗಿರುತ್ತಲ್ವಾ ಅಂತ. ದಿಸ್ ಇಸ್ ಆಲ್ ವಿ ವಾಂಟ್. ಬಟ್ ಇಷ್ಟು ರೂಮಿಗೆ ಮ್ಯೂನಿಕಲ್ ನಿಯರ್ಲಿ 1700 ಬಾಡಿಗೆ ಕೊಡಬೇಕಾಗತ್ತೆ. ಸೊ ದಿಸ್ ಇಸ್ ಲೈಟಲ್ ಡೈನಿಂಗ್ ಏರಿಯಾ. ನಾನು ಆವಾಗಲೇ ಹೇಳ್ದಂಗೆ ಕಿಚನ್ ಇದೆ. ಕಿಚನಲ್ಲಿ ಎಲ್ಲ ಯುಟೆನ್ಸಿಲ್ಸ್ ಇಟ್ಟಿದ್ದಾರೆ, ಲೈಕ್ ಸೋಸರೀಸ್, ಗ್ಲಾಸಸ್, ಪ್ಲೇಟ್ಸ್, ಅಡುಗೆಗೆ ಏನೇನು ಬೇಕು ಎಲ್ಲ ಇಟ್ಟಿದ್ದಾರೆ. ಕಪ್ಸ್ ಇದೆ ಇಲ್ಲಿ, ಬೇಸಿಕ್ ಏನೇನು ಬೇಕು ಎಲ್ಲ ಇಟ್ಟಿದ್ದಾರೆ. ಫ್ರಿಜ್ಜು ಇದೆ. ಆ್ಯಂಡ್ ಇದು ಸರ್ವಿಸ್ ಅಪಾರ್ಟ್ಮೆಂಟು. ಎವ್ರಿಡೇ ಬಂದು ಅವರೇ ಕ್ಲೀನ್ ಮಾಡ್ತಾರೆ. ಸೊ ನೀವೇನು ಕ್ಲೀನ್ ಮಾಡ್ಕೊಳ್ಳೋಂಗಿಲ್ಲ. ಹಿಂಗೆ ಬಂದರೆ ಈ ಕಡೆ ವಾಶ್ರೂಮು, ಈ ಕಡೆ ಬೆಡ್ರೂಮು. ಸೊ ದಿಸ್ ಇಸ್ ವಾಶ್ರೂಮ್. ಸಾಕು, ಮೋರ್ ದೆನ್ ಎನಫ್. ಇಷ್ಟಿದ್ರೆ ನಂಗೆ ಯಾವಾಗಲೂ ಈ ಥರ ವಾಶ್ರೂಮ್ ಮಾಡಿಸ್ಬೇಕಂತ ಇಷ್ಟ ಆಯಿತು. ಈವನ್ ಇಂಡಿಯಾದಲ್ಲಿ ಮನೆ ಕಟ್ಸ್ಬೇಕಾದ್ರೂ ಹೇಳಿದ್ದೆ ಈ ಥರ ಮಾಡ್ಸೋಣ, ಸೆಗ್ರಿಗೇಷನ್ ಇರಲಿ ಅಂತ. ಬಟ್ ಇಂಡಿಯಾದಲ್ಲಿ ಯಾಕೋ ವರ್ಕೇ ಆಗ್ತಿಲ್ಲ. ನಮ್ಮ ಮನೆ ಕಟ್ಸ್ಬೇಕಾದ್ರೂ ವರ್ಕ್ ಆಗಲಿಲ್ಲ, ಆಕಾಶ್ ಅವ್ರ ಮನೆ ಕಟ್ಸ್ಬೇಕಾದ್ರೂ ವರ್ಕ್ ಆಗಲಿಲ್ಲ. ಬಟ್ ಇದು ರೂಮು. ಇಲ್ಲೂ ಅಷ್ಟೇ ವಾರ್ಡ್ರೋಬ್ ಇದೆ. ಎನಫ್ ಆಫ್ ಸ್ಪೇಸ್ ಇಂದ ವಾರ್ಡ್ರೋಬ್ ಇಬ್ರಿಗೂ ಆಗೋಷ್ಟು. ಆ್ಯಂಡ್ ಬೆಡ್ಡು ಡಬಲ್ ಬೆಡ್ ಇದೆ. ಎಕ್ಸ್ಟ್ರಾ ಬೆಡ್ಶೀಟ್ಸ್ ಕೊಡ್ತಾರೆ, ಎಕ್ಸ್ಟ್ರಾ ಪಿಲ್ಲೋಸ್ ಕೊಡ್ತಾರೆ. ಒಬ್ಬ ಮನುಷ್ಯನ ಜೀವನ ಮಾಡೋಕ್ಕೆ ಏನೇನು ಬೇಕೋ ಅದಕ್ಕಿಂತ ಜಾಸ್ತಿನೇ ಕೊಡ್ತಾರೆ. ಆ್ಯಂಡ್ ಆಲ್ಸೋ AC. ಬರೀ ರೂಮಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಹೆವಿ ಬಿಸಿಲಿದೆ ಗುರು, ಹೆವಿ ಬಿಸಿಲಿದೆ. ಸೊ ದಿಸ್ ಇಸ್ ಅವರ್ ಅಪಾರ್ಟ್ಮೆಂಟ್ ಈಸ್, ಆ್ಯಂಡ್ ದಿಸ್ ಇಸ್ ಅವರ್ ಹೋಮ್ ಫಾರ್ ದ ಪಾಸ್ಟ್ 1 week. ಹೊರಡ್ತಿದ್ದೀವಿ ಇವತ್ತು. ತುಂಬ ಹೊತ್ತು ರಿಲ್ಯಾಕ್ಸ್ ಮಾಡಿದ್ದೀವಿ ಇಲ್ಲಿ. ಇಟ್ಸ್ ಫೀಲ್ಸ್ ಲೈಕ್ ಹೋಮ್ ಆಲ್ರೆಡಿ. ಬಟ್ ಇನ್ನೊಂದ್ಸಲಿ ಬರೋಣ ಡೆಫಿನೆಟ್ಲಿ. ಬಟ್ we are living today, last day of our Spain trip. Actually ನಾವು ಸ್ಪೇನಲ್ಲಿಲ್ಲ, ಸಾರಿ. ಫಸ್ಟು ಇದರಿಂದನೂ ಸ್ಪೇನ್ ಅಂತ ಹೇಳ್ತೀವಿ. ಸ್ಪೇನೇ, ಬಟ್ ಆ್ಯಕ್ಚುಲಿ ಸ್ಪೇನ್ ಅಲ್ಲ. We are in, it belongs to Spain, but we are in an island called Gran Canaria. ಈ ಸ್ಪೇನಲ್ಲಿ ಐ ಥಿಂಕ್ 5 ಐಲ್ಯಾಂಡ್ ಇದೆ, which together are called Canary Islands.
which is like Gran Canaria is one of them, Tenerife is one of them, Lanzarote is one of them. Lanzarote is mostly volcanic, very volcanic. It has a active volcanic site. ಇನ್ನೊಂದು ಇಲ್ಲಿ ಐಲ್ಯಾಂಡ್ ಟು ಐಲ್ಯಾಂಡ್ಗೆ ಹೆಂಗೆ ಟ್ರಾನ್ಸ್ಪೋರ್ಟೇಷನ್ ಇದೆ ಅಂದ್ರೆ ಒಂದು ಬೈ ಸಿ, ಇನ್ನೊಂದು ಫ್ಲೈಟ್. ಕೆನರಿ ಫ್ಲೈಟ್ಸ್ ಅಂತ ಹೊಡೆದ್ರೆ ಚೀಪೆಸ್ಟ್ ಸಿಗುತ್ತೆ. 10 euro 11 euroಕ್ಕೆಲ್ಲ ಬಸ್ ಟಿಕೆಟ್ ತರ ನಾರ್ಮಲ್ ಫ್ಲೈಯಿಂಗ್ ಬಸ್ ಅನ್ಕೊಳ್ಳಿ. ಒಂದು 40-45 ಮಿನಿಟ್ಸ್ ಎಲ್ಲ ಇನ್ನೊಂದು ಐಲ್ಯಾಂಡ್ ಅಲ್ಲಿ ಇರ್ತೀವಿ. ನಾವು ಲೋಕಲ್ ಹತ್ರ ಕೇಳಿರೋ ಪ್ರಕಾರ ಇಲ್ಲಿ ಸ್ನೋ ಅಥವಾ ಚಳಿ ಅನ್ನೋದು ಇರೋದೇ ಇಲ್ವಂತೆ. ಇಟ್ಸ್ ಆಲ್ವೇಸ್ ಲೈಕ್ 27 to 29. ನವೆಂಬರ್ ಡಿಸೆಂಬರ್ ಅಲ್ಲಿ ಒಂದು 4 ರಿಂದ 5 ಡಿಗ್ರಿ ಕೆಳಗಡೆ ಹೋಗ್ಬೋದು. ಸೊ ಯಾವಾಗ ಬಂದರೂ ಚೆನ್ನಾಗಿರುತ್ತೆ. ಬಟ್ ಪೀಕ್ ಸಮ್ಮರಲ್ಲಿ ತುಂಬ ಬಿಸಿಲಿರುತ್ತೆ ಅಂತ ಹೇಳಿದ್ರು ತುಂಬ ಜನ ಲೋಕಲ್. ಸೊ ನೀವೇನಾದರೂ ಪ್ಲಾನ್ ಮಾಡಿ ಬರೋ ಹಾಗಿದ್ರೆ ಪ್ಲಾನ್ ಅಕಾರ್ಡಿಂಗ್ಲಿ ತುಂಬ ರಿಸರ್ಚ್ ಮಾಡಿ ಯಾವಾಗ ಚೆನ್ನಾಗಿರುತ್ತೆ ಅನ್ನೋ ಟೈಮಲ್ಲಿ ಬನ್ನಿ. ನಾವಂತೂ ಸೀದೋಗಿದ್ದೀವಿ. ಯಾ, ಸಿ ಯು ಆನ್ ಅನದರ್ ವಿಡಿಯೋ ಆನ್ ಅನದರ್ ಟ್ರಿಪ್. ಬಾಯ್.